ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ಸಂಡೇ. ನಾನು ಇವತ್ತು 3 ಪ್ಲೇಸ್ನ ಕವರ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನೋಡೋಣ ಸಾಧ್ಯ ಆಗುತ್ತೇನೋ. ನನ್ನ ರಥ ರೆಡಿ ಇದೆ, ಹೊರಡೋಣ. ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ದೆ, ಅರ್ಧ ದಾರಿಲಿ ಬರ್ತೀನಿ ಬಾ ನೀನು ಅಂತ ಹೇಳಿದ್ದಾನೆ. ಸರಿ ಹೊರಡೋಣ ಫ್ರೆಂಡ್ಸ್. ಬಾಯ್ 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 ಬಾಯ್. ನನ್ನ ಎಲ್ಲ ವಿಡಿಯೋಗಳಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಬೇಕು, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ನಮ್ಮ ವಾಟ್ಸಪ್ ಸ್ಟೇಟಸ್ ಎಲ್ಲ ಹಾಕೊಂತಿದ್ದೀರಾ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಮುಂದಿನ ಹೆಚ್ಚು ಹೆಚ್ಚು ವಿಡಿಯೋಗಳಿಗೆ ಸಪೋರ್ಟ್ ಇದೇ ತರ ಇರಲಿ ಅಂತ ಕೇಳ್ಕೊತೀನಿ. ಮತ್ತೆ ಹಂಗೆ ಕಾಲ್ ಮಾಡ್ಬಿಟ್ಟು ನಮ್ಮೂರಲ್ಲಿ ಈ ತರ ಜಾಗ ಇದೆ, ಈ ತರ ಪ್ಲೇಸ್ ಇದೆ ಅಂತ ಹೇಳಿ ಕೆಲವರು ನಮ್ಮ ಫ್ರೆಂಡ್ಸ್ ಕಾಲ್ ಮಾಡಿ ಹೇಳ್ತಾ ಇದ್ದೀರಾ. ಎಲ್ಲದಕ್ಕೂ ಧನ್ಯವಾದ ಹೇಳ್ತಾ, ಗಾಡಿ ಯಾಕೋ ಎಳ್ದಾಡ್ತಿದೆ, ಏನಾದ್ರು ಕಡಿಮೆ ಆಗಿರ್ಬೇಕು. ಮುಂದೆ ಹೋಗ್ತಾ ಚೆಕ್ ಮಾಡಿಸ್ಕೊಂಡು ಹೋಗೋಣ. ಮತ್ತೆ ದಾರಿಲೇ ಸಿಕ್ತು ಫ್ರೆಂಡ್ಸ್ ಪಂಚರ್ ಶಾಪ್. ಅಣ್ಣ ಫುಲ್ ಬಿಸಿ ಇದ್ದಾರೆ, ಸ್ವಲ್ಪ ಬ್ಲೋ ಚೆಕ್ ಮಾಡಿ ಅಂತ ಹೇಳಿದೆ. ಗಾಡಿ ತಗೊಂಡಾಗ್ಲಿಂದ ಬ್ಲೋನೇ ಚೆಕ್ ಮಾಡಿಸಿಲ್ಲ. ಒಂದು 8ರಿಂದ 9 ತಿಂಗಳಾಯ್ತು. ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ, ಇಲ್ಲೇ ತುರ್ನೂರಿಂದ ಸ್ವಲ್ಪ ಹೊರಗಡೆ ಇರು, ಬರ್ತೀವಿ ಅಂತ ಹೇಳ್ದ. ಈ ಊರಿದೆಯಲ್ಲ ನೀವು ಕಾಣಿಸ್ತಿದ್ರೆ, ಈ ಊರಿಂದ ಸ್ವಲ್ಪ ಮುಂದೆ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದಾನೆ. ಅರ್ಧ ಗಂಟೆಯಿಂದ ಕಾಯ್ತಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ ಫೋನ್ ಮಾಡಿದ್ದೆ, ಚಳಿ ಇದೆ ನಿಧಾನ ಬರ್ತೀನಿ ಅಂತ ಹೇಳ್ದ. ಸೊ ಹೋಗ್ಬೇಕಲ್ಲ, ಕಾಯ್ಲೇಬೇಕು. ಬರ್ತಾ ಇದೆ ನೋಡಿ ಫ್ರೆಂಡ್. ಓಕೆ, ನಾವೀಗ ಹೋಗ್ತಾ ಇರುವಂತ ಜಾಗದಲ್ಲಿ ರೋಡಲ್ಲಿ ಮನೆ ಇರೋದು. ಸೊ ಅವ್ರ ಮನೇಲಿ ಬೈಕ್ ಬಿಟ್ಬಿಟ್ಟು ನಾವು ಒಂದೇ ಬೈಕಲ್ಲಿ ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ಈಗ ಅವ್ರ ಮನೆ ಹತ್ರ ಹೋಗೋಣ. ಈಗ ಫ್ರೆಂಡ್ ಮನೆ ಫ್ರೆಂಡ್ಸ್ ಬೈಕ್ ಬಿಟ್ಟಾಯ್ತು, ಹೊರಡೋಣ. ಓಕೆ ಫ್ರೆಂಡ್ಸ್, ನಾನು ಇವಾಗ ಹೋಗ್ತಾ ಇರೋದು ಮೊದಲನೇ ಪ್ಲೇಸು, ಫಸ್ಟ್ ಜಾಗ ಹೊಸಗುಡ್ಡ ಅಂತಂದು ಹೇಳಿ. ಅದು ನಮ್ಮ ಚಿತ್ರದುರ್ಗದಿಂದ ಒಂದು 20 ಕಿಲೋಮೀಟರ್ ದೂರ ಇದೆ. ಒಂದು 20-25 ಕಿಲೋಮೀಟರ್ ಆಗುತ್ತೆ. ನಮ್ಮ ನಾಯಕನಹಟ್ಟಿ ಪುಣ್ಯಕ್ಷೇತ್ರ ಅಂತ ಏನಿದೆಯಲ್ಲ, ಆ ಜಾಗದಲ್ಲಿ ಬರುವಂತ ಸ್ಥಳ ಇದು. ಇದರ ವಿಶೇಷತೆ ಏನು, ಅಲ್ಲಿ ಏನೇನಿದೆ, ಯಾವ ದೇವಸ್ಥಾನ ಇದೆ, ಅದರ ವಿಶೇಷತೆ ಏನು ಎಲ್ಲ ತಿಳ್ಕೊಳ್ಳೋಣ. ನನಗೆ ಗೊತ್ತಿರುವಷ್ಟು ಹೇಳ್ತೀನಿ, ಎಲ್ಲ ಕೇಳಿ ತಿಳ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಒಂದು ಈ ಜಾಗದಲ್ಲಿ ಶಿವನ ದೇವಸ್ಥಾನ ಇದೆ ಅಂತೆ. ಅದು ಗುಹೆ ಒಳಗಿರೋದು, ರಾಜರು ಕಟ್ಟಿಸಿರುವಂತಹ ಕೋಟೆ ತರ ಇದೆ ಅಂತ ಇದು. ನಾನು ನೋಡಿಲ್ಲ, ಹೋಗೋಣ ನೋಡೋಣ. ಹೊಸಗುಡ್ಡ ಗುಹಾಂತರ ದೇವಾಲಯ. ಓಕೆ ಫ್ರೆಂಡ್ಸ್, ಈ ಜಾಗದಲ್ಲಿ ಕಲ್ಲುಗಳಲ್ಲಿ ಮನೆ ಕಟ್ಟಿದಾರಂತೆ. ಅದು 100 ಅಲ್ಲ 200 ಅಲ್ಲ, ಸಾವಿರಾರು ಕಟ್ಟಿದಾರಂತೆ. ಅದು ಏನಿಲ್ಲಿ ಅರ್ಜಿ ಕಟ್ಕೊಂಡು ಹೋದ್ರೆ ಮನೆ ಆಗುತ್ತೆ ಅಂತ ಹೇಳಿ. ಫಸ್ಟ್ ದೇವಸ್ಥಾನ ನೋಡ್ಕೊಂಡು ಹೋಗೋಣ. ದೇವಸ್ಥಾನ ಒಳಗಡೆ ನಾನು ಆಗ್ಲೇ ಹೇಳಿದ್ನಲ್ಲ, ಕಲ್ಲಿನಲ್ಲಿ ಮನೆ ಕಟ್ಟಿರೋದು ಅಂತಂದೇಳಿ. ಅದು ಅರಕೆ ಕಟ್ಕೊಂತಾರೆ ಇಲ್ಲಿ ಬಂದಂತೇಳಿ. ಇಲ್ಲಿ ಕಾಣಿಸ್ತಿದೆ ನಮಗೆ. ಅದು ಇದೊಂದೇ ಜಾಗ ಅಲ್ಲ, ಇದು ಸುತ್ತಮುತ್ತ ಬಹಳ ಇದೆ. ನನ್ ಬಟ್ ಈ ಶಾರ್ಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಚೆನ್ನಾಗಿ ಕಾಣಿಸ್ತು ನಂಗೆ, ಇದನ್ನ ತಗೊಂಡೆ. ಇಲ್ಲಿ ಪಕ್ಕದಲ್ಲಿ 2 ಹೊಂಡ ಕಾಣಿಸ್ತಿದೆ, ಅದೇನು ಅಕ್ಕ ತಂಗಿ ಹೊಂಡ ಅಂತೆ. ಈ ಮೇಲ್ಗಡೆ ಇರೋ ಅಕ್ಕ ಹೊಂಡದಲ್ಲಿ ಏನಾದ್ರು ಹಾಕಿದ್ರೆ ಅದು ತಂಗಿ ಹೊಂಡದಿಂದ ತೆನ್ನುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ. ನಾವು ಟ್ರೈ ಮಾಡೋಣ ಅಂತ ಹೋದ್ವಿ. ಅಲ್ಲಿರೋ ಪೂಜಾರಿಗಳು ಇವಾಗೆಲ್ಲ ಇದೆಲ್ಲ ಮಾಡ್ಬಾರ್ದಪ್ಪ, ಜಾತ್ರೆ ಟೈಮಲ್ಲಿ ಬರ್ಬೇಕು, ಆ ಟೈಮಲ್ಲಿ ಮಾತ್ರ ಹತ್ರ ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಇಲ್ಲಿ ಹತ್ರ ಬಂದಿದ್ವಿ, ನಮ್ಮ ನಾಯಕನಹಟ್ಟಿನ ತೋರಿಸ್ಬಿಡೋಣ ಅಂತಂದೇಳಿ ಬಂದ್ವಿ. ಓಕೆ, ಆಲ್ಮೋಸ್ಟ್ ಎಲ್ರು ನೋಡಿರ್ತೀರಾ ನಾಯಕನಹಟ್ಟಿನ. ಇದು ನಮ್ಮ ನಾಯಕನಹಟ್ಟಿ.
ಒಳಮಠ. ಸ್ವಲ್ಪ ದಿನದಿಂದ, ಒಂದು 15-20 ದಿನದಿಂದ ಇಲ್ಲಿ ಭಾರಿ ಮಳೆ ಆಗಿರೋದಕ್ಕೆ ಹೊರಮಠದಲ್ಲಿ ಒಂದು ವಿಗ್ರಹ ಇದೆ. ಆ ವಿಗ್ರಹ ಫುಲ್ ಮುಳುಗೋಗಿದೆ ಅಂತ ಹೇಳ್ತಾ ಇದ್ರು. ನೋಡೋಣ, ಅಲ್ಲಿಗೂ ಹೋಗೋಣ. ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ, ಅಷ್ಟು ಟಿಫನ್ ಮಾಡ್ಕೊಂಡ್ಬರೋಣ ಹೇಳಿ ಹುಡುಕಿದ್ವಿ ಹೋಟೆಲ್ಲು. ಈಗ ಮಧ್ಯಾಹ್ನ ಟೈಮ್ ಆಗ್ಬಿಟ್ಟಿದೆ ಫ್ರೆಂಡ್ಸ್, ಊಟನೇ ಮಾಡ್ಬಿಡೋಣ ಅಂತ ಅನ್ಕೊಂಡು ಊಟ ಮಾಡಕ್ ಹೊರಟ್ವಿ. ಇದೇನ್ ಕಾಣಿಸ್ತಿದೆಯಲ್ಲ, ಇದು ಹೊರಮಠ. ಇದೇ ಜಾಗದಲ್ಲಿ ಆ ವಿಗ್ರಹ ಮುಳ್ಕೊಂಡಿರೋದು. ಅಂದ್ರೆ ಈ ಹೊರಮಠ ದೇವಸ್ಥಾನ ಆಪೋಸಿಟ್ ಕೆರೆ ಇದೆ. ಆ ಕೆರೆ ಫುಲ್ ಆಗಿ ಅದರಿಂದ ಈ ವಿಗ್ರಹ ಮುಳ್ಕೊಂಡಿದೆ ಅಂತ ಹೇಳ್ತಾ ಇದ್ರು. ನಾನು ನೋಡಿಲ್ಲ, ನೋಡೋಣ ಯಾವ ತರ ಆಗಿದೆ ಅಂತ ಹೇಳಿ. ಬಟ್ ಆ ವಿಗ್ರಹ ನೋಡಿದ್ದೆ, ಈ ಜಾಗ ಇದೆ ನೋಡಿ, ಇದು ಫುಲ್ ಇದ್ರ ಹೈಟ್ ಇತ್ತು. ಅದು ನಮ್ಮ ತಿಪ್ಪೇರುದ್ರ ಸ್ವಾಮಿ ಅವರ ವಿಗ್ರಹ. ನಾನು ನೋಡಿದ್ದೆ ಆ ವಿಗ್ರಹ, ಬಟ್ ಒಂದ್ ಸ್ವಲ್ಪನೂ ಕಾಣಿಸ್ತಾ ಇಲ್ಲ ನೋಡಿ, ಹೆಂಗ್ ಮುಳುಗೋಗಿದೆ. ಕೆರೆ ತೋರಿಸ್ತೀನಿ ನಿಮ್ಗೆ. ಏನ್ ಕಾಣಿಸ್ತಿದಲ್ಲ, ಇದು ಊರಲ್ಲಿ ನಾಯಕನಹಟ್ಟಿಲಿರುವಂತಹ ಚಿಕ್ಕ ಕೆರೆ. ಕೆರೆ ಅಂತ ಕರೀತಾರೆ. ಫುಲ್ ಆಗ್ಬಿಟ್ಟಿದೆ ಇದು. ಕಳೆದ 20 ವರ್ಷದಿಂದಾನು ಈ ಕೆರೆ ತುಂಬಿರ್ಲಿಲ್ಲ ಅಂತಂದು ಹೇಳ್ತಾ ಇದ್ರು. ಹೌದು, ನಾನು 5-6 ವರ್ಷದಿಂದಾನು ಈ ಜಾತ್ರೆಗೆಲ್ಲ ಹೋಗ್ತಾ ಇದ್ದೆ ಈ ಊರಿಗೆ. ಯಾವ ವರ್ಷನೂ ಈ ಕೆರೆ ತುಂಬಿರ್ಲಿಲ್ಲ. ಅಂತಂತ ಮಳೆ ಬಂದ್ರುನು ನೀರ್ ಬರ್ತಾ ಇರೋದೇ ಕಮ್ಮಿ. ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಗುಂಡಿ ಮಾತ್ರ ತುಂಬ್ಕೊಂತಾ ಇತ್ತು. ಬಟ್ ಈ ವರ್ಷ ಇಷ್ಟು ಫುಲ್ ಆಗಿದೆ. ಮುಂದೆ ಒಂದ್ ಜಾಗ ಇದೆ ಕೋಡಿ ಇರೋದು, ಅದು ತೋರಿಸ್ತೀನಿ. ಇವಾಗ ಖಾಲಿ ಖಾಲಿ ಇದೆ ಅದು. ಈಗೇನ್ ನೋಡ್ತಿದಾರಲ್ಲ, ಈ ಜಾಗ ಈ ತರ ಫುಲ್ ಆಗುತ್ತೆ ಫ್ರೆಂಡ್ಸ್. ಒಂದ್ 15-20 ದಿನದ ಕೆಳಗಡೆ ಈ ತರ ನೀರ್ ಹರಿತಾ ಇತ್ತು ಅಲ್ಲಿ. ಫುಲ್ ರೋಡ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿತ್ತು. ಆ ಖಾಲಿ ಜಾಗ ತೋರ್ಸಿದ್ನಲ್ಲ, ಅದು ಈ ತರ ನೀರ್ ಬರ್ತಾ ಇದ್ದಿದ್ದು ಅಲ್ಲಿ. ಈಗೆಲ್ಲ ಕಡಿಮೆ ಆಗಿದೆ. ಓಕೆ, ನೆಕ್ಸ್ಟ್ ದೊಡ್ಡ ಕೆರೆಗೆ ಹೋಗೋಣ. ಇದೇ ನಾಯಕನಹಟ್ಟಿ ಇರುವಂತಹ ಇನ್ನೊಂದು ಕೆರೆ. ಇದು ಅಂತೂ ಸಾಗರನೇ ಬಿಡಿ, ಕಣ್ಣಿಗೆ ಕಾಣುವಷ್ಟು ನೀರಿಲ್ಲಿ. ಅಷ್ಟು ಸರಿ ನಾನು ಈ ನಾಯಕನಹಟ್ಟಿಗೆ ಬಂದು ಈ ಕೆರೆ ನಾನು ನೋಡಿರ್ಲಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ಮುಂದೆ ಇದು ಕೋಡಿ ಬಿದ್ದಿದೆ ಅಂತ ಇದು ನೋಡ್ಕೊಂಡ್ಬರೋಣ. ಎಲ್ಲ ಮೀನ್ ಹಿಡಿತಿದ್ದಾರೆ. ಯಾರು ಸಿಗ್ತಾ ಮೀನ್ ಅಂತ ಕೇಳ್ತಾ ಇದ್ದೆ. ಕೆರೆ ಮುಂದೆ ಇರುವಂತಹ ದೇವಸ್ಥಾನ, ಇದು ಶಿವನ ದೇವಸ್ಥಾನ. ಒಳಗಡೆ ನೋಡೋಣ. ಆ ದೇವಸ್ಥಾನದಿಂದ ಹೊರಗಡೆ ಕಾಣಿಸ್ತಿರುವಂತ ಇದು ಕೆರೆ. ಮೀನ್ ಸಿಕ್ತು, ಒಂದು ಮೀನ್ ತಗೊಂಡೆ. ಬಟ್ ಅವರು ಫಿಶ್ ಹಿಡಿತಾ ಇದ್ರಲ್ಲ ಚಿಕ್ಕದು ಅಂತಂದೇಳಿ ಬಿಸಾಕಕ್ ಹೋದ್ರು. ಇಸ್ಕೊಂಡೆ, ಮತ್ತೆ ನೀರಲ್ಲಿ ಹಾಕೋಣ ಅಂತೇಳಿ. ಬದುಕಿದೆ, ನೀರಲ್ಲಿ ಹಾಕ್ಬಿಡೋಣ ಅಂತಂದೇಳಿ ನೀರಲ್ಲಿ ಹಾಕಿದೆ. ಓಕೆ ಫ್ರೆಂಡ್ಸ್, ಮುಗಿತೀವ. ನೆಕ್ಸ್ಟ್ ಜಾಗ ಬರುವಂಥದ್ದು ಸಂಗೇನಹಳ್ಳಿ ಕೆರೆ. ನಮ್ಮೂರಿಂದ ಜಸ್ಟ್ ಒಂದು 5-6 ಕಿಲೋಮೀಟರ್ ಅಷ್ಟೇ ಇರೋದು. ಈ ಕೆರೆ ಏನು ಅಂತಂದ್ರೆ, ನಮ್ಮ ಚಿತ್ರದುರ್ಗಕ್ಕೆ ಸೇರಿರುವಂಥದ್ದು, ಇನ್ನರ್ಧ ದಾವಣಗೆರೆ ಜಿಲ್ಲೆಗೆ ಸೇರಿರುವಂಥದ್ದು. ಅದು ಏನ್ ಕೋಡಿ ಕಟ್ಟೆ ಇದೆಯಲ್ಲ, ಆ ಕೆರೆ ಕಟ್ಟೆಯಿಂದ ಈ ಕಡೆ ನೀರಿರುವಂತ ಜಾಗ ನಮ್ಮ ಚಿತ್ರದುರ್ಗ ಜಿಲ್ಲೆದು. ಬಟ್ ಆ ಕಟ್ಟೆಯಿಂದ ಅದ್ರ ಮುಂದಕ್ಕೆ ದಾವಣಗೆರೆ ಜಿಲ್ಲೆ ಬರುತ್ತೆ. ತೋರಿಸ್ತೀನಿ. ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿದ್ದೆ, ಬರ್ತೀನಿ ಅಂತಂದು ಹೇಳಿದ. ಓಕೆ, ಇವನಿಗೂ ವೇಟ್ ಮಾಡ್ಬಿಟ್ಟು ಅರ್ಧ ಗಂಟೆ, ಕೊನೆಗೂ ಬಂದ ಇವನು. ಎಲ್ಲ ಹೊರಟಿದೀವಿ. ಆಂಟಿ ಬೇರೆ ನಾನು ಡ್ರಾಪ್ ಮಾಡಿ ಅಂತಂದ್ರು. ಆ ಬೈಕ್ ಕಾಣಿಸ್ತಿಲ್ಲ, ಅದು ನಂದೇ ಫ್ರೆಂಡ್ಸ್, ಕೊಟ್ಟಿದ್ದೀನಿ ನಮ್ಮ ಫ್ರೆಂಡ್ಗೆ.
ಓಕೆ, ನಾನೇನು ಸಂಗೇನಹಳ್ಳಿ ಕೆರೆ ಅಂತ ಹೇಳಿದ್ನೋ ಅದ್ರದ್ದು ಬ್ಯಾಕ್ ವಾಟರ್ ಇದು. ಆ ಕೆರೆಯ ಬ್ಯಾಕ್ ವಾಟರ್ ಇದೆ, ಅದರಿಂದನೇ ರೋಡ್ ಸಿಗೋದು, ಅಲ್ಲಿಂದನೇ ಹೋಗೋದು. ಓಕೆ, ನಾನು ಏನು ಹೇಳಿದ್ನ ಸಂಗೇನಹಳ್ಳಿ ಕೆರೆ ಅಂತಂದೇಳಿ, ಅದು ಹತ್ರ ಬಂತು ಈ ನಮ್ಮ NH-50 ಹೈವೇಯಿಂದ ನಮ್ಮ ಚಿತ್ರದುರ್ಗದಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ. ಹೈವೇ ಪಕ್ಕದಲ್ಲೇ ಕೆರೆ ಕಾಣಿಸುತ್ತೆ ಎಲ್ರಿಗೂ. ಅಲ್ಲಿ ಲೆಫ್ಟ್ ತಗೊಂಡ್ರೆ ಈಗ ಹೋಗ್ತೀನಲ್ಲ ಫ್ರೆಂಡ್ಸ್, ಈ ರೋಡು ಈ ಕಡೆ ಲೆಫ್ಟಲ್ಲಿ ಒಂದು ಕಟ್ಟೆ, ಅದು ಕೆರೆ ಕಟ್ಟೆ ಬರುತ್ತೆ. ಅಲ್ಲಿಂದ ಹತ್ಲಾಗೆ ನಮ್ಮ ಚಿತ್ರದುರ್ಗ ಜಿಲ್ಲೆ. ಈ ರೋಡಿಂದ ಈ ಕಡೆ ದಾವಣಗೆರೆ ಜಿಲ್ಲೆ ಬರುತ್ತೆ. ಇದು ಕಾಣಿಸ್ತಿದೆ ನೋಡಿ, ಇದು ಈ ಕಟ್ಟೆ. ಹಂಗಾಗಿ ಈ ಕೆರೆನೂ ನಮಗೆ ನಮ್ಮ ಚಿತ್ರದುರ್ಗಕ್ಕೆ ಸೇರಿರುವಂಥದ್ದು. ಇದು ಸಂಗೇನಹಳ್ಳಿ ಕೆರೆ. ನಿಮ್ಗೆ ಇದೇನಿದೆಲ್ಲ ಕಾಣಿಸ್ತಿದೆಲ್ಲ ಖಾಲಿ ಒಂದು 15-20 ದಿನದ ಕೆಳಗಡೆ ಈ ತರ ಇರ್ಲಿಲ್ಲ. ಅದ್ರದ್ದು ಒಂದು ವಿಡಿಯೋ ಇದೆ, ಆ ವಿಡಿಯೋ ಹಾಕ್ತೀನಿ, ನೋಡ್ಕೊಳ್ಳಿ. ಈಗ ಎಲ್ಲ ಫುಲ್ಲು ಈ ತರ ಇರೋದು ನೋಡಿ. ಈ ತರ ಎಲ್ಲ ಇವತ್ತು ಚಿಕ್ಕದಾಗಿ ನೀರು ಹರಿತಿದೆ, ಕಡಿಮೆ ಆಗಿದೆ ನೀರು. ಬಟ್ ಕಡಿಮೆ ಅಂದ್ರೆ ಇಷ್ಟು ಕಟ್ಟೆ ಮೇಲೆ ಇರೋದೇ ಜಾಸ್ತಿ ನಮಗೆ. ಕಟ್ಟೆ ಮೇಲೆ ಹರಿತಾ ಇದ್ರೇನೆ ಅದೇ ಜಾಸ್ತಿ ನಮಗೆ. ಕಡಿಮೆ ಅಂದ್ರೆ ಈಗ ಫುಲ್ ಇದು ಖಾಲಿ ಆಗ್ಬೇಕು, ಹಂಗಾದ್ರೆ ಕಡಿಮೆ ಅನ್ನೋದು. ವಿಡಿಯೋ ಹಾಕ್ತೀನಿ ನೋಡಿ ಇದು ಹೆಂಗಿತ್ತು ಅಂತ ಹೇಳಿ. ಈಗ ಏನ್ ನೋಡಿದ್ರಲ್ಲ, ಅದು ಈ ಕಟ್ಟೆ ಈಗ ಕಾಣಿಸ್ತಿದೆಯಲ್ಲ, ಈ ಕಟ್ಟೆ ಮೇಲಿಂದ ಬರ್ತಾ ಇದ್ದಿದ್ ನೀರದು. ನಾನೀಗ ಇಲ್ಲಿ ಬರೋಕ್ಕಿಂತ ಒಂದು 20 days ಬ್ಯಾಕ್ ಆ ಥರ ನೀರಿದ್ದಿದ್ದು, ಫುಲ್ಲು ಮಳೆ ಬಂದು. ತುಂಬ ಚೆನ್ನಾಗಿದೆ ನೋಡೋಕೆ. ಬಟ್ ಹುಷಾರಾಗಿ ಕಟ್ಟೆ ಮೇಲೆ ಬಂದರೆ ಹುಷಾರಾಗಿ ಬನ್ನಿ. ನಾನು ತುಂಬ ಹುಷಾರಾಗಿ, ತುಂಬ ಭಯದಿಂದ ಬಂದಿದ್ದೀನಿ. ಫುಲ್ ಎಲ್ಲ ಈಜಾಡ್ತಿದ್ದಾರೆ ಇಲ್ಲೆಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಎಲ್ಲ 3 ಪ್ಲೇಸ್ ಏನು ನೋಡ್ಬೇಕು ಅಂತ ಇದನ್ನ ಎಲ್ಲಾನು ನೋಡಿದೆ, ಎಲ್ಲ ಕವರ್ ಮಾಡಿದೆ. ಐ ಹೋಪ್ ನೀವು ಖುಷಿ ಪಟ್ಟಿದ್ದೀರಾ ಅನಿಸುತ್ತೆ. ಓಕೆ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಮ್ಮ ಚಿತ್ರದುರ್ಗದಲ್ಲಿ ಇರುವಂಥ ಪ್ಲೇಸ್ಗಳು ಎಲ್ರಿಗೂ ಗೊತ್ತಾಗಲಿ. ಇನ್ನು ಮುಂದಿನ ಹೆಚ್ಚು ವಿಡಿಯೋಗಳು ಮಾಡೋಕ್ಕೆ ನನಗೂ ಸ್ವಲ್ಪ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಓಕೆ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.